ಸ್ನೇಹಿತರೆ, ನವರಾತ್ರಿ ಅಂದರೆ ಸಾಕು 9 ದಿನಗಳು 9 ದುರ್ಗಾದೇವಿಯ ಅವತಾರಗಳನ್ನು ಪೂಜಿಸುವಂತಹ ಶುಭವಾದ ದಿನ. ಹೆಣ್ಣು ಮಕ್ಕಳಿಗಂತೂ ಈ ನವರಾತ್ರಿ ಅಂದರೆ ಸಾಕು ಹೊಸ ಉಲ್ಲಾಸ ಉತ್ಸಾಹ ಪ್ರಾರಂಭವಾಗಿಬಿಡುತ್ತೆ. ಮೊದಲನೆಯ ದಿನ ನಾವು ತಾಯಿ ಶೈಲಪುತ್ರಿಯನ್ನು ನಾವು ಪೂಜೆ ಮಾಡ್ತೀವಿ. ಶೈಲಪುತ್ರಿಯೊಂದಿಗೆ ನವರಾತ್ರಿಯನ್ನು ಪ್ರಾರಂಭ ಮಾಡ್ತೀವಿ. ಈ ದಿನ ಕಳಸ ಸ್ಥಾಪನೆ, ಘಟ ಸ್ಥಾಪನೆ ಎಲ್ಲವನ್ನು ಇದೇ ದಿನ ಪ್ರಾರಂಭ ಮಾಡೋದು. ಈ ಒಂದು ನವರಾತ್ರಿಯಲ್ಲಿ ಲಲಿತಾ ಸಹಸ್ರನಾಮವನ್ನು ಪಠಿಸೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ಪಡೆಯಬಹುದು. ಶೈಲಪುತ್ರಿಯ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸತೀದೇವಿಯು ತನ್ನ ತಂದೆ ದಕ್ಷನ ಯಾಗಕ್ಕೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ಆಗ ಅವಳು ಮುಂದಿನ ಜನ್ಮದಲ್ಲಿ ಪರ್ವತನ ರಾಜ ಹಿಮಾಲಯನ ಮಗಳಾಗಿ ಜನಿಸ್ತಾಳೆ. ಶೈಲ ಎಂಬುದು ಹಿಮಾಲಯದ ಮತ್ತೊಂದು ಹೆಸರು. ಪರ್ವತಗಳ ರಾಜನಾದ ಹಿಮಾಲಯ ಸ್ಥಳದಲ್ಲಿ ಆಕೆ ಜನಿಸಿರೋದ್ರಿಂದ ಆಕೆಗೆ ಈ ಹೆಸರನ್ನು ಹೇಳಲಾಗುತ್ತೆ. ಆಕೆಯ ಮೂಲ ಹೆಸರು ಪಾರ್ವತಿ. ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕೆ ತೀವ್ರವಾದ ತಪಸ್ಸನ್ನು ಮಾಡ್ತಾಳೆ. ಆ ತಪಸ್ಸನ್ನು ಮೆಚ್ಚಿದಂತಹ ಶಿವ ಅವಳನ್ನು ಪತ್ನಿಯಾಗಿ ಸ್ವೀಕರಿಸ್ತಾನೆ. ಶೈಲಪುತ್ರಿ ಅಂತ ಕರೆಯೋದು ಪರ್ವತರಾಜನ ಮಗಳಾಗಿ ಜನಿಸೋದ್ರಿಂದ ತಾಯಿಯನ್ನು ಶೈಲಪುತ್ರಿ ಅಂತ ಕರೆಯಲಾಗುತ್ತೆ. ಹಿಂದಿನ ಜನ್ಮದಲ್ಲಿ ಸತಿಯಾಗಿ ದಕ್ಷನ ಮಗಳಾಗಿ ಜನಿಸಿರ್ತಾಳೆ. ದಕ್ಷನೇ ಮಾಡಿದಂತಹ ಅವಮಾನವನ್ನು ಸಹಿಸಲಾಗದೆ ದಕ್ಷ ಮಾಡ್ತಾ ಇದ್ದಂಥ ಯಜ್ಞಕುಂಡದಲ್ಲಿ ಆರಿ ಪ್ರಾಣವನ್ನು ಬಿಡ್ತಾಳೆ ಸತಿ. ನಂತರದ ಜನ್ಮದಲ್ಲಿ ಶೈಲಪುತ್ರಿಯಾಗಿ ಜನನವಾಗುತ್ತೆ. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು. ಸ್ನೇಹಿತರೆ, ಶೈಲಪುತ್ರಿಯು ಹಸುವಿನ ಮೇಲೆ ಕುಳಿತು ಸವಾರಿಯನ್ನು ಮಾಡ್ತಾಳೆ. ಆದ್ದರಿಂದ ಹಸುವಿನ ಹಾಲಿನಿಂದ ಮಾಡಿದ ವಸ್ತುಗಳನ್ನು ಅವಳಿಗೆ ಅರ್ಪಿಸಲಾಗುತ್ತೆ. ಆ ವಸ್ತುಗಳು ಅವಳಿಗೆ ತುಂಬಾ ಅಚ್ಚುಮೆಚ್ಚು. ಪಂಚಾಮೃತವನ್ನು ಹೊರತುಪಡಿಸಿ ಶೈಲಪುತ್ರಿ ದೇವಿಗೆ ಹಾಲಿನಿಂದ ಮಾಡಿದ ಯಾವುದೇ ರೀತಿಯ ಸಿಹಿ ಪದಾರ್ಥವನ್ನು ಅರ್ಪಿಸ್ಬೋದು. ತುಪ್ಪದಿಂದ ಮಾಡಿದ ಹಲ್ವಾವನ್ನು ಕೂಡ ನಾವು ನೀಡಬಹುದು. ವಿಶೇಷವೆಂದರೆ ಹಸುವಿನ ಹಾಲಿನಿಂದ ಮಾಡಿದ ಬರ್ಫಿಯನ್ನು ದೇವಿಗೆ ನೈವೇದ್ಯ ಮಾಡೋದಲ್ಲದೆ ಉಪವಾಸದ ಸಮಯದಲ್ಲಿ ನಾವು ಕೂಡ ಅದನ್ನು ಸೇವಿಸಬಹುದು. ಸ್ನೇಹಿತರೆ, ಈ ಸಲ ಸೆಪ್ಟೆಂಬರ್ 22 ಸೋಮವಾರದಂದು ನವರಾತ್ರಿ ಪ್ರಾರಂಭವಾಗ್ತಾ ಇದೆ. ಈ ದಿನ ನಾವು ಮೊದಲ ನವರಾತ್ರಿಯ ದಿನದಲ್ಲಿ ಶೈಲಪುತ್ರಿಯನ್ನು ಆರಾಧನೆ ಮಾಡಬೇಕು. ಈ ದಿನದ ಬಣ್ಣ ಬಿಳಿ ಬಣ್ಣ. ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ನಾವು ಈ ದಿನ ಪೂಜೆಯನ್ನು ಮಾಡಿದ್ರೆ ದೇವಿ ತುಂಬಾ ಬೇಗ ಪ್ರಸನ್ನಳಾಗ್ತಾಳೆ ಅಂತ ನಂಬಲಾಗುತ್ತೆ. ತಿಳಿದುಕೊಂಡ್ರಲ್ಲ ಸ್ನೇಹಿತರೆ, ಶೈಲಪುತ್ರಿ ಅಂದರೆ ಯಾರು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ. ಧನ್ಯವಾದಗಳು.